ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೊದಲ ಪ್ರತಿಕ್ರಿಯೆ ಈ ವಿಚಾರದಲ್ಲಿ ಲಭ್ಯವಾಗಿದೆ. ಬಹಳ ಕುತೂಹಲ ಇತ್ತು, ಏನ್ ರಿಯಾಕ್ಟ್ ಮಾಡಬಹುದು ಅಂತ. FSL ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಿಲ್ಲ ಅಂದಿದ್ದಾರೆ. ನೀವು ಹೇಳ್ತಾ ಇರೋದು ನಾವು ಮೀಡಿಯಾದವ್ರ ಮೇಲೆ FIR ಮಾಡಿ ಅಂತ ಹೇಳಿ. ಯಾರು ಹೇಳಿದ್ದಾರೆ ಸರ್? ಅವ್ರ ಮೇಲೆ ಯಾರು ಹೇಳಿದ್ದಾರೆ ಹೇಳಿ? ಯಾರು ಹೇಳಿರೋದು ಹೇಳಿ? ಏನಂತ ಸದನದಲ್ಲಿ ಮಾಧ್ಯಮದವರು ತಪ್ಪಿರೋದು ಅವರು ಕೂಡ ಇಲ್ಲ. ಯಾರು ತಪ್ಪಿರ್ಬೋದು? ಯಾವ್ದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಇವ್ರು ನಾನು ಅದ್ರ ಬಗ್ಗೆ ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೋತಾ, ನೀವು ಹೇಳಿದಿರಂತ ಹೇಳ್ತಾ ಇರೋದಲ್ವಾ? ಸಮರ್ಥನೆ ನೀವು ಹೇಳಿದ್ಕೆ, ನಿಮ್ಮ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಳಕ? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನು ಹೇಳಿದ್ರ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ಅದು ನಾನೇ ಸಮರ್ಥನೆ ಮಾಡ್ಕೊಂಡಿದೀವಿ ಅಂತ ಹೇಳಿ. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವುದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ನಲ್ಲಿ ಇದೆಯಾ, ಹೇಳಿದ್ದಾರೆ ಅಂತ ಇದೆಯಾ? ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟನ್ನು ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡುವಂತ ಹೇಳಕ್ಕಾಗುತ್ತೆ? ರಿಪೋರ್ಟ್ ಬಂತು ಸರ್, ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ ನೋಡಿ, ಸುರ್ಜೇವಾಲಾ ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಇಲ್ಲ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು. ನಾನು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಆಸ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದರೆ ಖಾಸಗಿ ರಿಪೋರ್ಟನ್ನು, ಇನ್ಕನ್ಕ್ಲೂಸಿವ್ ರಿಪೋರ್ಟನ್ನು ಕನ್ಕ್ಲೂಸಿವ್ ಮಾಡೋಕ್ಕೆ ದಯವಿಟ್ಟು BJPಯವರು ಪ್ರಯತ್ನ ಏನು ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಇಡೀ ಪಕ್ಷ ಮತ್ತೆ ಸರ್ಕಾರ ಅದರ ಡಿಫೆಂಡ್ ಮಾಡ್ಕೋತು ಸರ್. ಯಾರಿಗೆ ಸರ್ಕಾರ? ನೀವು ಇಲ್ಲಿದ್ರೆ ಹೇಳ್ಬಿಡಿ ಸರ್, ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ, ಅದೇ ಹೇಳ್ಬಿಡ್ತೀನಿ. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಫ್ರಮ್ ಡೇ 1 ವಾಟ್ ಹ್ಯಾವ್ ಬೀನ್ ಸೇಯಿಂಗ್. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು, ಪರಿಷ್ಕರಣೆ ಆಗಬೇಕು, ಮತ್ತು ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಯಾಕಂದರೆ ಸೆನ್ಸಿಟಿವ್ ಮ್ಯಾಟ್ರ್ ಇದೆ ಅಂತಲೇ ನಾನು ಹೇಳ್ತಾ ಇರೋದು ಡೇ 1 ಇಂದನು. ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ನಾಳೆ ಸರ್ಕಾರದ FSL ರಿಪೋರ್ಟ್ ಬರಲಿ, ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡೋಕ್ಕಾಗ್ತದೆ FSL ಅವರ ಪರವಾಗಿ? ಥ್ಯಾಂಕ್ ಯು. ಸರ್ಕಾರದ ರಿಪೋರ್ಟ್ ಬರಲಿ ಅಂತ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರಿ. ಸರ್ಕಾರದ ರಿಪೋರ್ಟ್ ಬರೋ ಮೊದಲೇ ನಿಮ್ಗೆ ಆತ್ರ ಏನಿತ್ತು ಕ್ಲೀನ್ ಚಿಟ್ ಕೊಡೋದು ಅನ್ನೋದು ನಮ್ಮ ಪ್ರಶ್ನೆ. ಆ ಪಾಯಿಂಟ್ಗೆ ಉತ್ತರ ಬೇಕಿದೆ. ಸರ್ಕಾರದ ಒಂದು ರಿಪೋರ್ಟ್ ಮೇಲೆ ನಿಮಗೂ ವಿಶ್ವಾಸ ಇದೆ, ಎಲ್ರಿಗೂ ವಿಶ್ವಾಸ ಇತ್ತು, ಅದು ಬರಲಿ ಅಂತಾನೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಿದ್ದು. ಆದರೆ ಅದಕ್ಕೂ ಮುಂಚೆ ಕೊಟ್ಟಂತ ಹೇಳಿಕೆಗಳಿತ್ತಲ್ಲ, ಅದು ಪ್ರಶ್ನೆಯನ್ನ ಮೂಡಿಸಿರೋದು. ಅದು ನಿಮ್ಮ ಸ್ಟ್ಯಾಂಡ್ ಅನ್ನ ತೋರಿಸ್ತಾ ಇದ್ದಿದ್ದು. ಗೊಂದಲ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾ ಇದ್ರಿ. ನಿಮ್ಮಲ್ಲಿಲ್ಲ ಸರ್ ಗೊಂದಲ, ಜನರಲ್ಲಿ ಮೂಡಿಸುವ ಪ್ರಯತ್ನ ಮಾಡಿದ್ರಿ ಗೊಂದಲನ. ನಿಮಗೆ ಕ್ಲಾರಿಟಿ ಇತ್ತು, ನೀವು ಯಾರನ್ನ ಮೆಚ್ಚಿಸಬೇಕು, ನೀವು ಯಾರ ಪರವಾಗಿ ಮಾತನಾಡಬೇಕು ಅನ್ನೋದು. ಆದ್ರೆ ಜನರಲ್ಲಿ ಮಾಡಿದ್ದು ನೀವು ಆ ಗೊಂದಲನ. ನೀವು ಹೇಳ್ತಾ ಇರೋದು ನಾವು ಮೀಡಿಯಾದವ್ರ ಮೇಲೆ FIR ಮಾಡಿ ಅಂತ ಹೇಳಿ. ಯಾರು ಹೇಳಿದ್ದಾರೆ ಸರ್? ಅವ್ರ ಮೇಲೆ ಯಾರು ಹೇಳಿದ್ದಾರೆ ಹೇಳಿ? ಯಾರು ಹೇಳಿರೋದು ಹೇಳಿ? ಏನಂತ ಸದನದಲ್ಲಿ ಮಾಧ್ಯಮದವರು ತಪ್ಪಿರೋದು ಅವರು ಕೂಡ ಇಲ್ಲ. ಯಾರು ತಪ್ಪಿರ್ಬೋದು? ಯಾವ್ದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಇವ್ರು ನಾನು ಅದ್ರ ಬಗ್ಗೆ ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೋತಾ, ನೀವು ಹೇಳಿದಿರಂತ ಹೇಳ್ತಾ ಇರೋದಲ್ವಾ? ಸಮರ್ಥನೆ ನೀವು ಹೇಳಿದ್ಕೆ, ನಿಮ್ಮ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಳಕ? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನು ಹೇಳಿದ್ರ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ಅದು ನಾನೇ ಸಮರ್ಥನೆ ಮಾಡ್ಕೊಂಡಿದೀವಿ ಅಂತ ಹೇಳಿ. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವುದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ನಲ್ಲಿ ಇದೆಯಾ, ಹೇಳಿದ್ದಾರೆ ಅಂತ ಇದೆಯಾ? ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟನ್ನು ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡುವಂತ ಹೇಳಕ್ಕಾಗುತ್ತೆ? ರಿಪೋರ್ಟ್ ಬಂತು ಸರ್, ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ? ನೋಡಿ, ಸುರ್ಜೇವಾಲಾ ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಇಲ್ಲ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು. ನಾನು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಆಸ್ ಸಿಂಪಲ್ ಆಸ್ ದಟ್.
ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಖಾಸಗಿಯಾಗಿ ಮಾಡಿದಂತಹ ಸರ್ವೆಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಏನು ಈ ಕೇಸಲ್ಲಿ ಆಸಕ್ತಿ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ರು. ನಿಮ್ಮ ಆಸಕ್ತಿ ಏನಿತ್ತು? ಆ ಒಂದು ದೇಶದ್ರೋಹದ ಹೇಳಿಕೆ ಕೊಟ್ಟವರ ಪರವಾಗಿ ನೀವು ವಹಿಸ್ಕೊಂಡು ಮಾತನಾಡಿದ್ರಲ್ಲ, ಆ ರೀತಿಯ ಹೇಳಿಕೆಯನ್ನೇ ಕೊಟ್ಟಿಲ್ಲ ನಿಮ್ಮ ರಿಪೋರ್ಟ್, ನಿಮ್ಮ ಖಾಸಗಿ ರಿಪೋರ್ಟ್ ಪ್ರಕಾರವಾಗಿ ಅಂತ ಹೇಳಿದ್ರಲ್ಲ, ಆಗೇನಿತ್ತು ನಿಮ್ಮ ಆಸಕ್ತಿ? ಆ ಪ್ರಶ್ನೆಗೆ ಉತ್ತರ ಬೇಕಿದೆ.